ರಾಜ್ಯದಲ್ಲಿ ಸಾಲು ಸಾಲು ದರೋಡೆ ಪ್ರಕರಣಗಳು ಬೆಚ್ಚಿ ಬೀಳಿಸಿದೆ. ಬೆಂಗಳೂರಿನಲ್ಲಿ ಮನೆ ಕೆಲಸದವರೇ ಉದ್ಯಮಿ ಮನೆಯಲ್ಲಿ 18 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಲೂಟಿ ಮಾಡಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ 400 ಕೋಟಿ ರಾಬರಿ ಕೇಸ್ ಮತ್ತಷ್ಟು ನಿಗೂಢವಾಗಿದೆ. ಮನೆ ಕೆಲಸದವರಿಂದಲೇ 18 ಕೋಟಿಯ ಚಿನ್ನಾಭರಣ ಕಳ್ಳತನ. ಕೆಲಸಕ್ಕೆ ಸೇರಿದ 20 ದಿನದಲ್ಲೇ ನೇಪಾಳಿ ಜೋಡಿಯ ಖತರ್ನಾಕ್ ಕೃತ್ಯ. ಯಾರನ್ನಾದರೂ ಕೆಲಸಕ್ಕೆ ಸೇರಿಸಿಕೊಳ್ಳುವ ಮುನ್ನ 10 ಬಾರಿ ಯೋಚಿಸಬೇಕು, ಹಿನ್ನೆಲೆ ಮುನ್ನೆಲೆ ಪರಿಶೀಲಿಸಬೇಕು. ಇಲ್ಲ ಅಂದ್ರೆ ಇಡೀ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡ್ತಾರೆ. ಬೆಂಗಳೂರಿನಲ್ಲಿ ನಡೆದಿರುವ ಮನೆಗಳ್ಳತನ ಪ್ರಕರಣ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಬೆಂಗಳೂರಿನ ಯಮಲೂರಿನಲ್ಲಿ ಇರುವ ಅರಮನೆಯಂತಹ ಈ ಭವ್ಯವಾದ ಬಂಗಲೆ ಬಿಲ್ಡರ್ ಶಿವಕುಮಾರ್ ಅವರಿಗೆ ಸೇರಿದ್ದು. ಇತ್ತೀಚೆಗಷ್ಟೇ ಮಗಳ ಮದುವೆ ಮಾಡಿರುವ ಶಿವಕುಮಾರ್ ಮಗಳ ಮದುವೆಗೆ ಅಂತಾನೆ ಈ ಮನೆಯನ್ನ ನವೀಕರಣ ಮಾಡಿಸಿದ್ರು. ಇದೇ ಮನೆಯಲ್ಲಿ ನೇಪಾಳ ಮೂಲದ ವಿಕಾಸ್ ದಂಪತಿ ಕೆಲಸ ಮಾಡ್ತಾ ಇದ್ರು. 9 ತಿಂಗಳು ಕೆಲಸ ಮಾಡಿದ್ದ ದಂಪತಿ ಕೆಲಸ ಬಿಡ್ತಾ ಇದ್ದಂತೆ ಅವರ ಜಾಗಕ್ಕೆ 20 ದಿನಗಳ ಹಿಂದಷ್ಟೇ ದಿನೇಶ್ ಹಾಗೂ ಮಾಯಾ ಅನ್ನೋ ನೇಪಾಳಿ ದಂಪತಿ ಬಂದಿದ್ರು. 20 ದಿನದಲ್ಲೇ ಮನೆಯವರ ನಂಬಿಕೆ ಗಳಿಸಿದ್ದ ಇದೇ ಕಳ್ಳ ಜೋಡಿ ಇಡೀ ಮನೆಯನ್ನೇ ದೋಚಿದ್ದಾರೆ. 30 ವರ್ಷದಿಂದ ಕೂಡಿಟ್ಟ ಚಿನ್ನ 20 ನಿಮಿಷದಲ್ಲೇ ಅಬೇಸ್. ಮಗಳ ಮದುವೆ ಮುಗಿಸಿದ್ದ ಶಿವಕುಮಾರ್ ಇತ್ತೀಚೆಗೆ ಸ್ನೇಹಿತರ ಜೊತೆ ಫಿಲಿಪೀನ್ಸ್ಗೆ ವಿದೇಶ ಪ್ರವಾಸಕ್ಕೆ ಹೋಗಿದ್ರು. ಮನೆಯಲ್ಲಿದ್ದ ಪತ್ನಿ, ಮಗ ಹಾಗೂ ಸೊಸೆ ಕೂಡ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ಜನವರಿ 25ರಂದು ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ನೇಪಾಳಿ ದಂಪತಿ ಕೈಚಳಕ ತೋರಿಸಿದ್ದಾರೆ. ಮನೆಯಲ್ಲಿದ್ದ ಕಮಲಾ ಅನ್ನೋ ಮತ್ತೊಬ್ಬ ಕೆಲಸದವಳನ್ನ ಕಳ್ಳಿ ಮಾಯಾ ಹೊರಗಡೆ ಕರೆದುಕೊಂಡು ಹೋಗಿದ್ದಾಳೆ. ಬಳಿಕ ಈಕೆಯ ಪತಿರಾಯ ದಿನೇಶ್ 5ರನ್ನ ಕರೆತಂದು ಮನೆ ದೋಚಿದ್ದಾನೆ. ಮೊದಲು ಸಿಸಿ ಕ್ಯಾಮೆರಾ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಬಳಿಕ ಡಿಜಿಟಲ್ ಲಾಕರ್ ಅನ್ನ ಕಬ್ಬಿಣದ ರಾಡ್ನಿಂದ ಮುರಿದು 11.5 ಕೆಜಿ ಚಿನ್ನ, ವಜ್ರ, 5 ಕೆಜಿ ಬೆಳ್ಳಿ ಸೇರಿದಂತೆ 11.5 ಲಕ್ಷ ನಗದು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಪವರ್ ಆಫ್ ಮಾಡಿದ್ದಾನೆ, UPS ಆಫ್ ಮಾಡಿದ್ದಾನೆ, ಆಮೇಲೆ ವೈಫೈ ಆಫ್ ಮಾಡಿದ್ದಾನೆ. ಎಲ್ಲ ಆಫ್ ಮಾಡಿದಾದ್ಮೇಲೆ ಅದೇ ಲಾಸ್ಟ್ ಆಫ್ ಮಾಡಾದ್ಮೇಲೆ CCTV ಎಲ್ಲ ಬಂದಾಗ್ಬಿಡುತ್ತೆ. ಅಷ್ಟೊತ್ತಿಗೆ ಅವಳು ಅಲ್ಲಿಂದ ಕೊಟ್ಟಿದ್ದಾಳೆ. ಸೊ ಅಷ್ಟು 22 ದಿವಸದೊಳಗಡೆ ಇದು ಇಷ್ಟೊಂದು ಪ್ಲಾನ್ ಮಾಡಿದ್ದಾರೆ. ಮಕ್ಕಳಿಗಾಗಿ ಕೂಡಿಟ್ಟ ಚಿನ್ನ ಖದೀಮರ ಪಾಲು. ಶಿವಕುಮಾರ್ ಪತ್ನಿ ಮಾಲಿನಿ 30 ವರ್ಷದಿಂದಲೂ ಚಿನ್ನ ಖರೀದಿ ಮಾಡುತ್ತಾ ಸಂಗ್ರಹಿಸಿ ಇಟ್ಟಿದ್ರು. ಹೆಣ್ಣು ಮಕ್ಕಳಿಗೆ ಹಂಚೋದಕ್ಕೆ ನಿರ್ಧರಿಸಿದ್ರು. ಮದುವೆ ಮುಗಿತಾ ಇದ್ದಂತೆ ಚಿನ್ನ ತೆಗೆದುಕೊಂಡು ಹೋಗು ಅಂತ ಹೇಳಿದ್ದಾರೆ. ಆದ್ರೆ ಈ ಮನೆಯಲ್ಲಿ ಡಿಜಿಟಲ್ ಲಾಕರ್ ಇದ್ದಿದ್ರಿಂದ ಚಿನ್ನ ಇಲ್ಲೇ ಇರ್ಲಿ ಎಂದಿದ್ರಂತೆ. 30-40 ವರ್ಷದಿಂದ ನಾವು ಸ್ವಲ್ಪ ಎಲ್ಲ ಸಂಪಾದನೆ ಮಾಡಿದ್ದೆಲ್ಲ ಸರಿ, ಎಲ್ಲರಿಗೂ ಅವರಿಬ್ರಿಗೂ ಕೊಟ್ಬಿಡೋಣ ಅಂದರೆ ಅವ್ರಿಗೆ ಅಲ್ಲಿ ಸೇಫ್ಟಿ ಇರಲಿಲ್ಲ. ನಾನು ಲಾಕರ್ ಇಟ್ಕೊಂಡಿಲ್ಲಿ ನಾನು ಇಟ್ಕೊಂಡಿದ್ದೆ, ದೊಡ್ಡ ಮಗಳದು ಚಿಕ್ಕ ಮಗಳದೆಲ್ಲ ಇಟ್ಕೊಂಡಿದ್ವಿ ನಾವು. ಅಳಿಯಿಂದ ಚಿಕ್ಕ ಅಳಿಯಿಂದ ಎಲ್ಲ ಇಲ್ಲೇ ಇಟ್ಕೊಂಡು ಸೇವ್ ಮಾಡ್ಕೊಂಡು ತೊಗೊಂಡಿರ್ತೀವಲ್ಲ. ಇಷ್ಟ ಆಗಿದ್ದ ಒಡವೆ ಎಲ್ಲ ಯಾವುದೂ ಇಲ್ಲ. ಇನ್ನು 18 ಕೋಟಿಯ ಚಿನ್ನಾಭರಣ ಕಳ್ಳತನ ಕೇಸ್ ಸಂಬಂಧ ನೇಪಾಳಿ ದಂಪತಿಗಾಗಿ ಮಾರತ್ತಹಳ್ಳಿ ಪೊಲೀಸರು ಹುಡುಕಾಟ ಚುರುಕುಗೊಳಿಸಿದ್ದಾರೆ. ವಿಜಯಪುರ, ನೆಲಮಂಗಲದಲ್ಲಿ ಚಿನ್ನದಂಗಡಿ ದರೋಡೆ, ಸಿಗದ ಕಳ್ಳರ ಸುಳಿವು. ಬೆಂಗಳೂರಿನಲ್ಲಿ ಉದ್ಯಮಿ ಮನೆಯ ದರೋಡೆ ಒಂದು ಕಡೆಯಾದ್ರೆ, ಇತ್ತೀಚೆಗೆ ವಿಜಯಪುರದ ಚಡಚಣದ ಹಲಸಂಗಿಯಲ್ಲಿ ಹಾಡಹಗಲೇ ನಡೆದಿದ್ದ ಜ್ಯುವೆಲರಿ ಶಾಪ್ ದರೋಡೆ ಮತ್ತು ಮೊನ್ನೆ ನೆಲಮಂಗಲ ಬಳಿ ನಡೆದಿದ್ದ ಚಿನ್ನದಂಗಡಿ ದರೋಡೆ ಪ್ರಕರಣದಲ್ಲಿ ಈವರೆಗೂ ಖದೀಮರ ಬಂಧನವಾಗಿಲ್ಲ. ಅನ್ಯ ರಾಜ್ಯದವರು ಇಲ್ಲಿಗೆ ಬಂದು ಕೃತ್ಯ ಎಸಗಿರುವ ಶಂಕೆ ಇದೆ. ಅದೇನೇ ಇರಲಿ, ಇತ್ತೀಚೆಗೆ ರಾಜ್ಯದಲ್ಲಿ ಸಾಲು ಸಾಲು ದರೋಡೆ ಪ್ರಕರಣಗಳು ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮೂಡಿದ್ದು ಸಾರ್ವಜನಿಕರು ಆತಂಕದಲ್ಲಿ ಬದುಕುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.